ನಮಸ್ಕಾರ. ನನ್ನ ಹೆಸರು ಲತಾ ಕೆ.ವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಪ್ಪ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ ಪಠ್ಯಕ್ರಮದಲ್ಲಿನ ಕೊನೆಯ ಚಾಪ್ಟರ್ನಲ್ಲಿ ನಿಗದಿಪಡಿಸಿರುವ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಪಕ್ಷ ಪದ್ಧತಿ ಎಂಬ ವಿಷಯದ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ರಾಜಕೀಯ ಪಕ್ಷ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. Political party is a group of people with similar ideas coming together to acquire political power. ಅಂದರೆ ಹಲವಾರು ವ್ಯಕ್ತಿಗಳು ಒಟ್ಟಿಗೆ ಸೇರಿ ತಮ್ಮದೇ ಆದ ರಾಜಕೀಯ ತತ್ವಗಳನ್ನು ಅಳವಡಿಸಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜಕೀಯ ಅಧಿಕಾರವನ್ನು ಪಡೆಯಲು ಯತ್ನಿಸುವ ಗುಂಪಿಗೆ ರಾಜಕೀಯ ಪಕ್ಷ ಎಂದು ಕರೆಯಬಹುದು. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳ ಪಾತ್ರ ಮಹತ್ತರವಾದದ್ದು. ಏಕೆಂದರೆ ರಾಜಕೀಯ ಪಕ್ಷಗಳು ಪ್ರಜೆಗಳು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಸೇತುವೆ ಇದ್ದಂತೆ. ಪ್ರಜಾಸತ್ತಾತ್ಮಕ ಸರ್ಕಾರವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ರಾಜಕೀಯ ಪಕ್ಷಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ. ಅಂದರೆ ಚುನಾವಣೆಗಳಲ್ಲಿ ಬಹುಮತ ಪಡೆದ ಪಕ್ಷವು ಸರ್ಕಾರವನ್ನು ರಚಿಸಿದರೆ ಇತರ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಆದ್ದರಿಂದಲೇ ಕೆಲವು ರಾಜಕೀಯ ಚಿಂತಕರು ಪೊಲಿಟಿಕಲ್ ಪಾರ್ಟೀಸ್ ಆರ್ ಇನೆವಿಟಬಲ್ ಟು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಎಂದಿದ್ದಾರೆ. ಅಂದರೆ ಪ್ರತಿನಿಧಿ ಪ್ರಜಾಪ್ರಭುತ್ವಕ್ಕೆ ರಾಜಕೀಯ ಪಕ್ಷಗಳು ಅತ್ಯಗತ್ಯವಾದ ಅಥವಾ ಅನಿವಾರ್ಯವಾದದ್ದು ಎಂದಾಗಿದೆ. ಈಗ ಭಾರತದ ಪಕ್ಷ ಪದ್ಧತಿಯ ಉಗಮವನ್ನು ತಿಳಿದುಕೊಳ್ಳೋಣ. ಭಾರತವು ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಜೀವನಾಡಿಯಾಗಿವೆ. Political parties in India emerged during the freedom movement. 19ನೇ ಶತಮಾನದಲ್ಲಿ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಿ ಸ್ವಾತಂತ್ರ್ಯವನ್ನು ಪಡೆಯಲು ಭಾರತೀಯರ ಸಂಘಟಿತ ಹೋರಾಟಗಳು ಪ್ರಾರಂಭಗೊಂಡವು. ಈ ನಿಟ್ಟಿನಲ್ಲಿ A.O. ಹ್ಯೂಮ್ ರವರ ನಾಯಕತ್ವದಲ್ಲಿ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಲಾಯಿತು. ಇದು ಸ್ವಾತಂತ್ರ್ಯ ಪಡೆಯುವ ತನ್ನ ಹೋರಾಟವನ್ನು ಒಂದು ರಾಷ್ಟ್ರೀಯ ಚಳುವಳಿಯನ್ನಾಗಿ ಮಾಡಿಕೊಂಡಿತು. ನಂತರ ಹಂತವಾಗಿ ಹಲವಾರು ರಾಜಕೀಯ ಪಕ್ಷಗಳು ವಿಭಿನ್ನ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದವು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ 1924ರಲ್ಲಿ M.N. ರಾಯ್, S.A. ದಾಂಗೆ ಮುಂತಾದವರ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪಿಸಲಾಯಿತು. 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಜನಸಂಘ ಎಂಬ ಪಕ್ಷವನ್ನು ಸ್ಥಾಪಿಸಲಾಯಿತು. ಅದೇ ರೀತಿ 1977ರಲ್ಲಿ ಜಯಪ್ರಕಾಶ್ ನಾರಾಯಣ್ ರವರ ಸಂಪೂರ್ಣ ಕ್ರಾಂತಿ ಟೋಟಲ್ ರೆವಲ್ಯೂಷನ್ ಫಲವಾಗಿ ಜನತಾ ಪಕ್ಷವನ್ನು ಪ್ರಾರಂಭಿಸಲಾಯಿತು. 1980ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಮುಂತಾದವರ ನೇತೃತ್ವದಲ್ಲಿ BJP ಭಾರತೀಯ ಜನತಾ ಪಾರ್ಟಿಯನ್ನು ಸ್ಥಾಪಿಸಿದರು. ಹಾಗೆಯೇ 1984ರಲ್ಲಿ ಕಾನ್ಶಿರಾಮ್ ರವರ ನೇತೃತ್ವದಲ್ಲಿ BSP ಬಹುಜನ ಸಮಾಜ ಪಕ್ಷವನ್ನು ಪ್ರಾರಂಭಿಸಿದರು. ಈ ರೀತಿ ಸ್ವಾತಂತ್ರ್ಯದ ನಂತರ ಅನೇಕ ರಾಜಕೀಯ ಪಕ್ಷಗಳು ಸ್ಥಾಪನೆಗೊಂಡಿವೆ. ಭಾರತದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ 53 ರಾಜಕೀಯ ಪಕ್ಷಗಳು ಭಾಗವಹಿಸಿದವು. 2019ರ ಲೋಕಸಭಾ ಚುನಾವಣೆಯಲ್ಲಿ 2000ಕ್ಕಿಂತ ಹೆಚ್ಚು ಪಕ್ಷಗಳು ಭಾಗವಹಿಸಿದವು. ಪ್ರಸ್ತುತ ಭಾರತದಲ್ಲಿ 6 ರಾಷ್ಟ್ರೀಯ ಪಕ್ಷಗಳು, 53 ಪ್ರಾಂತೀಯ ಪಕ್ಷಗಳು ಹಾಗೂ 2599 ನೋಂದಾಯಿತ ಪಕ್ಷಗಳಿವೆ. ಈಗ ಭಾರತದ ಪಕ್ಷ ಪದ್ಧತಿಯ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸೋಣ. ಮೊದಲಿಗೆ ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹುಪಕ್ಷ ಪದ್ಧತಿ. ಬಹುಪಕ್ಷ ಪದ್ಧತಿ ಎಂದರೆ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದು ಅಧಿಕಾರ ಹಂಚಿಕೆ ಪ್ರಕ್ರಿಯೆಯಲ್ಲಿ ಪಾತ್ರವಹಿಸುತ್ತವೆ ಎಂದರ್ಥ. ಭಾರತ ವಿಭಿನ್ನ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳಿಂದ ಕೂಡಿರುವುದರಿಂದ ಜನರ ದೃಷ್ಟಿಕೋನಗಳು ವಿಭಿನ್ನವಾಗಿವೆ. ಈ ವಿಭಿನ್ನತೆಯು ವೈಶಿಷ್ಟ್ಯಪೂರ್ಣವಾದ ರಾಜಕೀಯ ಪಕ್ಷಗಳ ಪರಂಪರೆಗೆ ನಾಂದಿ ಹಾಕಿದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಎಂಬ 2 ರೀತಿಯ ಪಕ್ಷಗಳಿವೆ. ಇವುಗಳಲ್ಲಿ ಕೆಲವು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದರೆ ಇನ್ನು ಕೆಲವು ಪಕ್ಷಗಳು ಪ್ರಾಂತೀಯ ಹಿತಾಸಕ್ತಿಗಳಾದ ನೆಲ, ಜಲ, ಭಾಷೆ ಇವುಗಳ ರಕ್ಷಣೆಗಾಗಿ ಉಗಮಿಸಿವೆ.
ಕೆಲವು ಪಕ್ಷಗಳು ಮಣ್ಣಿನ ಮಗ ಸನ್ಸ್ ಆಫ್ ಸಾಯಿಲ್ ಸಿದ್ಧಾಂತದಿಂದ ಉಗಮಿಸಿದ್ದರೆ ಕೆಲವು ಜಾತಿ ಧರ್ಮ ಬುಡಕಟ್ಟು ಇವುಗಳ ಹಿತಾಸಕ್ತಿ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದಿವೆ. ಭಾರತದಲ್ಲಿ ಇರುವಷ್ಟು ರಾಜಕೀಯ ಪಕ್ಷಗಳು ಇಡೀ ವಿಶ್ವದಲ್ಲೇ ಎಲ್ಲಿಯೂ ಕಂಡುಬರುವುದಿಲ್ಲ. ಭಾರತದಲ್ಲಿನ ಪ್ರಮುಖ ಪಕ್ಷಗಳು ಯಾವುವೆಂದರೆ ಕಾಂಗ್ರೆಸ್, ಬಿಜೆಪಿ, ಸಿಪಿಐ, ಸಿಪಿಐಎಂ, ಆರ್ಜೆಡಿ, ಡಿಎಂಕೆ, ಎಐಡಿಎಂಕೆ, ಎನ್ಸಿಪಿ, ಜೆಡಿಯು, ಜೆಡಿಎಸ್, ಟಿಡಿಪಿ, ಟಿಎಂಸಿ, ಟಿಆರ್ಎಸ್, ಅಕಾಲಿದಳ್ ಹೀಗೆ ಮುಂತಾದವು. ಈ ಪಕ್ಷಗಳು ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸಿದ ನಿದರ್ಶನಗಳನ್ನು ನಾವು ಕಾಣಬಹುದಾಗಿದೆ. ಭಾರತದ ಪಕ್ಷ ಪದ್ಧತಿಯ ಮತ್ತೊಂದು ಮುಖ್ಯ ಲಕ್ಷಣ ಸಿಂಗಲ್ ಪಾರ್ಟಿ ಡಾಮಿನೆನ್ಸ್, ಏಕಪಕ್ಷ ಪ್ರಾಬಲ್ಯತೆ. ಏಕಪಕ್ಷ ಪ್ರಾಬಲ್ಯತೆ ಎಂದರೆ ಅನೇಕ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೂ ಅಧಿಕಾರ ಹಂಚಿಕೆ ಪ್ರಕ್ರಿಯೆಯಲ್ಲಿ ಕೇವಲ ಒಂದು ಪಕ್ಷ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರ್ಥ. ಭಾರತದಲ್ಲಿ ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಪಕ್ಷವು ಬಹಳ ವರ್ಷಗಳವರೆಗೆ ತನ್ನ ರಾಜಕೀಯ ಏಕಸ್ವಾಮ್ಯತೆಯನ್ನು ಸ್ಥಾಪಿಸಿತು. ಅಂದರೆ 1947ರಿಂದ 1967ರವರೆಗೆ ಕಾಂಗ್ರೆಸ್ ಅತ್ಯಂತ ಪ್ರಬಲ ಪಕ್ಷವಾಗಿ ಕಾಣಿಸಿಕೊಂಡಿತು. ಈ ಅವಧಿಯಲ್ಲಿ ಕೇಂದ್ರ ಹಾಗೂ ಎಲ್ಲ ರಾಜ್ಯಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ತಮಿಳುನಾಡು ಹೊರತುಪಡಿಸಿದರೆ ಕಾಂಗ್ರೆಸ್ ಪಕ್ಷವು ಸರ್ಕಾರವನ್ನು ರಚಿಸುವ ಮೂಲಕ ತನ್ನ ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸಿತು. 1967ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಕೆಲವು ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡಿತು. ಅದೇ ರೀತಿ 1977ರಲ್ಲಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವ ಜೊತೆಗೆ ಅನೇಕ ರಾಜ್ಯಗಳಲ್ಲಿಯೂ ಸಹ ಕಾಂಗ್ರೆಸ್ಸೇತರ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದದ್ದನ್ನು ಗಮನಿಸಬಹುದು. ಇದರ ಜೊತೆಗೆ 1991ರ ನಂತರ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದುದರಿಂದ ಕಾಂಗ್ರೆಸ್ನ ಏಕಪ್ರಾಬಲ್ಯತೆ ಅಂತ್ಯಗೊಂಡಿತು. ಇತ್ತೀಚೆಗೆ ಅಂದರೆ 2014ರ ನಂತರ ಬಿಜೆಪಿ ಕೇಂದ್ರ ಹಾಗೂ ಬಹಳಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವುದರಿಂದ ಕೆಲವು ರಾಜಕೀಯ ಚಿಂತಕರು ಎಮರ್ಜೆನ್ಸ್ ಆಫ್ ಸೆಕೆಂಡ್ ಡಾಮಿನೆಂಟ್ ಸಿಸ್ಟಮ್ ಎಂದು ಕರೆಯುತ್ತಿದ್ದಾರೆ. ಪಕ್ಷ ಪದ್ಧತಿಯ ಮತ್ತೊಂದು ಲಕ್ಷಣವನ್ನು ನೋಡುವುದಾದರೆ ಎಕ್ಸಿಸ್ಟೆನ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ರೀಜನಲ್ ಪಾರ್ಟೀಸ್, ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳೆರಡೂ ಅಸ್ತಿತ್ವದಲ್ಲಿವೆ. ರಾಷ್ಟ್ರೀಯ ಪಕ್ಷಗಳು ದೇಶದ ಸಾರ್ವಭೌಮತೆ, ಅಖಂಡತೆ, ಏಕತೆ, ಸಮಗ್ರತೆ ಮುಂತಾದ ರಾಷ್ಟ್ರೀಯ ಮಹತ್ವ ಪಡೆದಂತಹ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡುತ್ತವೆ. ಚುನಾವಣಾ ಆಯೋಗದ ಪ್ರಕಾರ 2019ರಲ್ಲಿ ಬಿಎಸ್ಪಿ, ಬಿಜೆಪಿ, ಸಿಪಿಐ, ಸಿಪಿಐಎಂ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಎನ್ಸಿಪಿ ಈ 6 ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷಗಳೆಂದು ಘೋಷಿಸಿದೆ. ಪ್ರಾದೇಶಿಕ ಪಕ್ಷಗಳು ಒಂದು ನಿರ್ದಿಷ್ಟ ಪ್ರದೇಶದ ಅಥವಾ ರಾಜ್ಯದ ಹಿತಾಸಕ್ತಿಯನ್ನು ಪ್ರತಿನಿಧಿಸುತ್ತವೆ. ಅವುಗಳ ಕಾರ್ಯಸೂಚಿಯಲ್ಲಿ ರಾಷ್ಟ್ರೀಯ ಮಹತ್ವದ ವಿಷಯಗಳಿಗಿಂತಲೂ ನೆಲ, ಜಲ, ಗಡಿ, ಭಾಷೆ, ಸ್ಥಳೀಯರಿಗೆ ಉದ್ಯೋಗ ಮುಂತಾದ ಪ್ರಾದೇಶಿಕ ವಿಷಯಗಳು ಹೆಚ್ಚಿನ ಆದ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಪ್ರಾದೇಶಿಕ ಪಕ್ಷಗಳಿಗೆ ಉದಾಹರಣೆ ನೋಡೋದಾದರೆ ಅಕಾಲಿದಳ್, ಅಸ್ಸಾಂ ಗಣ ಪರಿಷತ್, ಡಿಎಂಕೆ, ಎಐಡಿಎಂಕೆ, ಟಿಡಿಪಿ, ಟಿಆರ್ಎಸ್, ಜೆಡಿಎಸ್, ವೈಎಸ್ಆರ್ಸಿಪಿ, ಟಿಎಂಸಿ ಮುಂತಾದವುಗಳನ್ನು ನೋಡಬಹುದು. ವಿಭಜನೆ ಮತ್ತು ವಿಲೀನ, ಸ್ಪ್ಲಿಟ್ಸ್ ಆ್ಯಂಡ್ ಮರ್ಜರ್ಸ್ ಸಹ ಪಕ್ಷ ಪದ್ಧತಿಯ ಲಕ್ಷಣವಾಗಿದೆ. ವಿಭಜನೆ ಅಥವಾ ಸ್ಪ್ಲಿಟ್ಸ್ ಎಂದರೆ ಒಂದು ಪಕ್ಷದ 1/3 ಸದಸ್ಯರು ಬೇರೊಂದು ಪಕ್ಷಕ್ಕೆ ಸೇರುವುದು. ಉದಾಹರಣೆಗೆ 1964ರಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷವು ಸಿಪಿಐ ಮತ್ತು ಸಿಪಿಐಎಂ ಎಂಬ 2 ಪಕ್ಷಗಳಾಗಿ ಹೊರಬಂದವು. ಅದೇ ರೀತಿ 1969ರಲ್ಲಿ ಕಾಂಗ್ರೆಸ್ ಪಕ್ಷವು ಕಾಂಗ್ರೆಸ್ ರೂಲಿಂಗ್ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ಕಾಂಗ್ರೆಸ್ ಆರ್ಗನೈಸೇಷನ್ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ 2 ಪಕ್ಷಗಳಾಗಿ ಹೊರಬಂದವು. ಅದೇ ರೀತಿ 1972ರಲ್ಲಿ ತಮಿಳುನಾಡಿನ ಡಿಎಂಕೆ ದ್ರಾವಿಡ ಮುನ್ನೇತ್ರಂ ಕರಗಂ ಡಿಎಂಕೆ ಮತ್ತು ಎಐಡಿಎಂಕೆ ಎಂಬ ಪಕ್ಷಗಳಾಗಿ ಅಸ್ತಿತ್ವಕ್ಕೆ ಬಂದವು. ಹಾಗೆಯೇ ಜನತಾದಳವು ಸಹ ಜನತಾದಳ್ ಎಸ್ ಹಾಗೂ ಜನತಾದಳ್ ಯುಗಳಾಗಿ ವಿಭಜಿಸಲ್ಪಟ್ಟಿತು.
ವಿಲೀನ ಅಥವಾ ಮರ್ಜರ್ ಎಂದರೆ ಒಂದು ರಾಜಕೀಯ ಪಕ್ಷವು ಸಂಪೂರ್ಣವಾಗಿ ಬೇರೊಂದು ಪಕ್ಷದ ಜೊತೆಗೆ ಸೇರುವುದು ಎಂದರ್ಥ. ಉದಾಹರಣೆಗೆ 1978ರಲ್ಲಿ ಹರಿಯಾಣದಲ್ಲಿನ ವಿಶಾಲ ಹರಿಯಾಣ ಕಾಂಗ್ರೆಸ್ ಪಕ್ಷವು ಕಾಂಗ್ರೆಸ್ನ ಜೊತೆ ವಿಲೀನವಾಯಿತು. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ 2011ರಲ್ಲಿ ಪ್ರಜಾರಾಜ್ಯಂ ಪಾರ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನವಾಯಿತು. ಅಧಿಕಾರ ದಾಹ, ಸ್ವಾರ್ಥ ರಾಜಕಾರಣ ಹಾಗೂ ಒಳಜಗಳಗಳು ಪಕ್ಷಗಳ ಒಡಕು ಮತ್ತು ವಿಲೀನಕ್ಕೆ ಪ್ರಮುಖ ಕಾರಣಗಳೆಂದು ಗುರುತಿಸಲ್ಪಟ್ಟಿದೆ. ಎಕ್ಸಿಸ್ಟೆನ್ಸ್ ಆಫ್ ಲೆಫ್ಟಿಸ್ಟ್ ಅಂಡ್ ರೈಟಿಸ್ಟ್ ಪಾರ್ಟೀಸ್ ಸಹ ಭಾರತದ ಪಕ್ಷ ಪದ್ಧತಿಯ ಲಕ್ಷಣ ಎಂದು ಕರೆಯಬಹುದು. ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ರಾಜಕೀಯ ಪಕ್ಷಗಳನ್ನು ಎಡ ಮತ್ತು ಬಲಪಂಥೀಯ ಪಕ್ಷಗಳೆಂದು ವರ್ಗೀಕರಿಸಬಹುದು. ಎಡಪಕ್ಷಗಳು ಪ್ರಗತಿಪರ ಧೋರಣೆಗಳನ್ನು ಹೊಂದಿರುವುದಲ್ಲದೆ ಶೀಘ್ರ ಆರ್ಥಿಕ, ರಾಜಕೀಯ, ಸಾಮಾಜಿಕ ಬದಲಾವಣೆಯ ಉದ್ದೇಶಗಳನ್ನು ಹೊಂದಿರುತ್ತವೆ. ಉದಾಹರಣೆ ಸಿಪಿಐ, ಸಿಪಿಐಎಂ. ಅದೇ ರೀತಿ ಬಲಪಂಥೀಯ ಪಕ್ಷಗಳು ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವುದಕ್ಕೆ ಪ್ರಾಮುಖ್ಯತೆ ನೀಡುತ್ತವೆ. ಅಲ್ಲದೆ ಈ ಪಕ್ಷಗಳು ಶೀಘ್ರ ಬದಲಾವಣೆಯನ್ನು ಬಯಸದೆ ನಿಧಾನಗತಿಯ ಬದಲಾವಣೆಯನ್ನು ಬಯಸುತ್ತವೆ. ಉದಾಹರಣೆಗೆ ಬಿಜೆಪಿ, ಶಿವಸೇನಾ. ನೆಕ್ಸ್ಟ್ ಫೀಚರ್ ಆಫ್ ಇಂಡಿಯನ್ ಪಾರ್ಟಿ ಸಿಸ್ಟಮ್ ಈಸ್ ಡಿಫೆಕ್ಷನ್ಸ್, ಪಕ್ಷಾಂತರ. ಪಕ್ಷಾಂತರವು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪಿಡುಗಾಗಿ ಪರಿಣಮಿಸಿದೆ. ಶಾಸನಸಭೆಯ ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷವನ್ನು ಸೇರುವುದಕ್ಕೆ ನಾವು ಪಕ್ಷಾಂತರ ಎಂದು ಕರೆಯುತ್ತೇವೆ. ಪಕ್ಷಗಳಲ್ಲಿ ಕಂಡುಬರುವ ಗುಂಪುಗಾರಿಕೆ, ಕಚ್ಚಾಟ, ಹಣ ಹಾಗೂ ಅಧಿಕಾರದ ಆಸೆಗಳು ಪಕ್ಷಾಂತರಕ್ಕೆ ಮುಖ್ಯ ಕಾರಣಗಳಾಗಿವೆ. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ 1967ರ ನಂತರ ಪಕ್ಷಾಂತರ ರಾಜಕಾರಣ ಹೆಚ್ಚಾಯಿತು. ಪಕ್ಷಾಂತರದಿಂದ ಅನೇಕ ರಾಜ್ಯ ಸರ್ಕಾರಗಳು ಅಸ್ಥಿರತೆ ಮತ್ತು ಭ್ರಷ್ಟಾಚಾರ ಹೆಚ್ಚಾದವು. 1950ರಿಂದ 1977ರವರೆಗೆ ಹಲವು ಬಾರಿ ಅನೇಕ ರಾಜ್ಯ ಸರ್ಕಾರಗಳು ಪಕ್ಷಾಂತರ ಪಿಡುಗಿನಿಂದ ಅಧಿಕಾರವನ್ನು ಕಳೆದುಕೊಂಡವು. ಪಕ್ಷಾಂತರವು ರಾಜಕೀಯ ಅಸ್ಥಿರತೆ, ಮುಖ್ಯಮಂತ್ರಿ ಹುದ್ದೆಯ ಅಪಮೌಲ್ಯ, ಮಂತ್ರಿಮಂಡಲದ ಗಾತ್ರ ವಿಸ್ತರಣೆ, ರಾಜಕೀಯ ಮೌಲ್ಯಗಳ ಅವನತಿ, ಅಲ್ಪಮತ ಸರ್ಕಾರದ ರಚನೆ ಮುಂತಾದ ದುಷ್ಪರಿಣಾಮಗಳಿಗೆ ಎಡೆಮಾಡಿಕೊಡುತ್ತದೆ. ಈ ರೀತಿಯ ದುಷ್ಪರಿಣಾಮಗಳಿಗೆ ಕಾರಣವಾದಂತಹ ಪಕ್ಷಾಂತರದ ಪಿಡುಗನ್ನು ತಡೆಗಟ್ಟಲೆಂದೇ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಆಂಟಿ ಡಿಫೆಕ್ಷನ್ ಲಾ ಅನ್ನು ಜಾರಿಗೆ ತರಲಾಯಿತು. ಆದರೂ ಸಹ ಭಾರತದಲ್ಲಿ ಪಕ್ಷಾಂತರದ ಪಿಡುಗನ್ನು ತಡೆಗಟ್ಟಲು ಸಾಧ್ಯವಾಗಿಲ್ಲ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಡಾಮಿನೆನ್ಸ್ ಆಫ್ ರೀಜನಲ್ ಪಾರ್ಟೀಸ್ ಭಾರತದ ಪಕ್ಷ ಪದ್ಧತಿಯ ಮತ್ತೊಂದು ಲಕ್ಷಣವಾಗಿದೆ. ಭಾರತ ಸ್ವಾತಂತ್ರ್ಯಗೊಂಡ ಆರಂಭದ 30 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು ಪ್ರಶ್ನಾತೀತವಾಗಿ ಹೊಂದಿತ್ತು. ಆದರೆ ನಂತರದ ಬೆಳವಣಿಗೆಗಳಲ್ಲಿ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ಪ್ರಾಂತೀಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದ ಪ್ರಾದೇಶಿಕ ಪಕ್ಷಗಳು ಬಹಳ ಪ್ರಭಾವಶಾಲಿಯಾಗಿ ಬೆಳೆದವು. ರಾಷ್ಟ್ರೀಯ ಪಕ್ಷಗಳು ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತವನ್ನು ಪಡೆದಿದ್ದಾಗ ಪ್ರಾದೇಶಿಕ ಪಕ್ಷಗಳು ತಮ್ಮ ಬೆಂಬಲ ನೀಡುವ ಮೂಲಕ ಅತಿ ಪ್ರಮುಖ ಪಾತ್ರ ವಹಿಸಿದವು. ಉದಾಹರಣೆಗೆ 1989ರಲ್ಲಿ ವಿ.ಪಿ. ಸಿಂಗ್ ಸರ್ಕಾರ ರಚಿಸಲು ತೆಲುಗುದೇಶಂನ ಪಾತ್ರ, 1991ರಲ್ಲಿ ಪಿ.ವಿ. ನರಸಿಂಹರಾವ್ ಸರ್ಕಾರದ ಉಳಿವಿಗಾಗಿ ಜೆ.ಎಂ.ಎಂ ಸದಸ್ಯರ ಬೆಂಬಲ, ನಂತರ ತಮಿಳುನಾಡಿನ ಡಿ.ಎಂ.ಕೆ, ಎಐ.ಡಿ.ಎಂ.ಕೆ, ಬಿಹಾರಿನ ಆರ್.ಜೆ.ಡಿ, ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಮುಂತಾದವುಗಳು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದನ್ನು ನಾವು ಕಾಣಬಹುದು. ಸಮ್ಮಿಶ್ರ ಸರ್ಕಾರ ಅಥವಾ ಕೊಯಲಿಷನ್ ಗವರ್ನಮೆಂಟ್ಸ್ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ. ಚುನಾವಣೆಗಳು ನಡೆದು ಫಲಿತಾಂಶಗಳು ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡಾಗ ಸಮ್ಮಿಶ್ರ ಸರ್ಕಾರ ಏರ್ಪಡುತ್ತದೆ. ಇಂತಹ ಸಮ್ಮಿಶ್ರ ಸರ್ಕಾರದ ಪರಂಪರೆಯನ್ನು 1989ರಿಂದೀಚೆಗೆ ನೋಡುತ್ತಿದ್ದೇವೆ. ವಿಭಿನ್ನ ಸಿದ್ಧಾಂತಗಳಿಂದ ಕೂಡಿದ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡು ಸಾಮಾನ್ಯ ಕಾರ್ಯಕ್ರಮದಡಿ ಸರ್ಕಾರವನ್ನು ರಚಿಸುತ್ತವೆ. ಇಂತಹ ಸರ್ಕಾರದಲ್ಲಿ
ಭಾಗಿಯಾಗಿರುವ ಎಲ್ಲ ಪಕ್ಷಗಳಿಗೂ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಅವಕಾಶ ಇರುತ್ತದೆ. ಇತರೆ ಲಕ್ಷಣಗಳನ್ನು ನೋಡುವುದಾದರೆ, ಇಂದು ಬಹುತೇಕ ರಾಜಕೀಯ ಪಕ್ಷಗಳು ಡೈನಾಸ್ಟಿಕ್ ಪಾರ್ಟೀಸ್ ಅಥವಾ ವಂಶ ಪಾರಂಪರ್ಯ ಪಕ್ಷಗಳಾಗಿವೆ. ಅಂದರೆ ಒಂದು ಪಕ್ಷದ ನಾಯಕತ್ವ ಒಂದೇ ಮನೆತನದ ಸದಸ್ಯರಿಗೆ ಮೀಸಲಾಗಿರುವುದನ್ನು ನಾವು ಬಹಳಷ್ಟು ಪಾರ್ಟಿಗಳಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಇಂದು ಬಹುತೇಕ ಪಕ್ಷಗಳು ಸಿದ್ಧಾಂತ ರಹಿತ ರಾಜಕಾರಣವನ್ನು ಮಾಡುತ್ತಿರುವುದನ್ನು ಸಹ ನಾವು ಗಮನಿಸಬಹುದು. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಅಪಪ್ರಚಾರ ಮಾಡಿಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುತ್ತವೆ. ಆದರೆ ಚುನಾವಣೆ ಮುಗಿದ ಮೇಲೆ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬಾರದಿದ್ದಾಗ ಅವರು ಅಧಿಕಾರದ ಆಸೆಗೋಸ್ಕರ ಏನು ಮಾಡ್ತಾರೆ, ತಮ್ಮ ಸಿದ್ಧಾಂತಗಳಿಗೆ ರಾಜಿ ಮಾಡಿಕೊಂಡು ಒಕ್ಕೂಟದ ಹೆಸರಿನಲ್ಲಿ ಸರ್ಕಾರ ರಚಿಸಲು ಸಿದ್ಧರಾಗಿರುತ್ತಾರೆ. ಕೊನೆಯದಾಗಿ ಅದೇ ರೀತಿ ಇಂದು ಬಹುತೇಕ ಪಕ್ಷಗಳು ಲೀಡರ್ ಸೆಂಟ್ರಿಕ್ ಪಾರ್ಟಿಗಳಾಗಿವೆ. ಅಂದರೆ ಪಕ್ಷದ ನಾಯಕನ ಮೇಲೆ ಅವಲಂಬಿತವಾಗಿರುವುದು. ಅಂದರೆ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಜಾತ್ಯತೀತತೆ ಮುಂತಾದವುಗಳಿಗಿಂತ ತಮ್ಮ ಪಕ್ಷದ ನಾಯಕರ ಓಲೈಕೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತಿರುವುದು ನಾವು ಕಾಣಬಹುದಾಗಿದೆ. My dear students, I hope the lecture was informative. Please feel free to ask your doubts, queries in the comment section, and I welcome you to share your suggestions and comments. Thank you.